ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರೂ ತಮ್ಮೇಲಲ್ಲಿ ನೋಡಿರ್ತೀರ ಕೂಡ. ನನ್ನ ಮಗಳಿಗೆ ಒಂದು ಗಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದು ಬರ್ತ್ಡೇಗೆ. ಸೊ ಅದನ್ನು ಇವತ್ತು ರಿಸೀವ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನು ಅಂತ ಹೇಳಿ, ಯಾವ ರೀತಿ ರಿಸೀವ್ ಮಾಡ್ದು ಅಂತ ಹೇಳಿ ಕಂಪ್ಲೀಟಾಗಿ ಈ ವ್ಲಾಗನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾವು ಆಟೋ ಹತ್ತಿ ಮನೆಯಿಂದ ಹೊರಟು ಅದಾದಮೇಲೆ ಹುಣಸೂರು ಬಸ್ ಸ್ಟ್ಯಾಂಡಿಂದ ಟ್ರಾವೆಲ್ ಮಾಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು ನನ್ನ ಮಗಳು ಎಷ್ಟು ಮುದ್ದಾಗಿ ಮಾತಾಡ್ಕೊಂಡು ನಮ್ಮ ಜೊತೇಲಿ ಎಷ್ಟು ಖುಷಿಯಾಗಿ ಬರ್ತಾಯಿದ್ಲು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇವತ್ತು. ಬಸ್ಸಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವಳು ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾರೆ, ಅಷ್ಟು ಜೋರಾಗಿ ಅವಳು ಮಾತಾಡ್ತಾಳೆ. ಆದರೂ ಕಂಜೆಸ್ಟೆಡ್ ಇದ್ದರೂ ಕೂಡ ಕಂಫರ್ಟಬಲ್ಲಾಗಿ ಮಾತಾಡಿಕೊಂಡು ತುಂಬ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಹಾಗಾಗಿ ನಾನು ವ್ಲಾಗನ್ನು ಶುರು ಮಾಡ್ತಾ ಇರೋದು ಅರೌಂಡು 4:30 ಆಗಿತ್ತು. ಅಷ್ಟೊತ್ತಿಗೆ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು, ಇದು ನಮ್ಮ ಮೈಸೂರಿನ ಮೆಟ್ರೋಪೋಲ್ ಸರ್ಕಲಿಂದ ಬಸ್ ಮೂವ್ ಆಗ್ತಾ ಇದೆ. ಇಲ್ಲೂ ಕೂಡ ನಾನು ನನ್ನ ಮಗಳು ಇಬ್ಬರು ಬಸ್ಸಲ್ಲಿ ಆಟ ಆಡಿಕೊಂಡು, ಅವಳು ನಾನು ಫಸ್ಟು ಸ್ಟಾಪ್ ಅಂತ ಹೇಳ್ತಾ ಇದ್ಲು ಬಸ್ಸಿಗೆ. ನಿಲ್ಲಿಸ್ಬೇಕು, ನಾವಿಲ್ಲೇ ಇಳಿತೀವಿ, ನಿಲ್ಲಿಸಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾವಿನ್ನೂ ನಮ್ಮ ಸ್ಟಾಪ್ ಬಂದಿಲ್ಲ ಪಾಪು, ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೋ. ಸೊ ಅಲ್ಲಿ ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ, ವಾಯ್ಸ್ ಆ್ಯಕ್ಚುಲಿ ತುಂಬ ಕಾಮಿಡಿಯಾಗಿ ಚೆನ್ನಾಗಿತ್ತು, ಬಟ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಗಾಳಿ ಇದಕ್ಕೆ. ಹಾಗಾಗಿ ಅದು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ ನಾನು. ಮತ್ತು ನಾವು ಸಿಗ್ನಲಲ್ಲಿ ನಿಂತ್ಕೊಂಡು, ಅದಕ್ಕೆ ನನ್ನ ಮಗಳು ನಾನು ಸ್ಟಾಪ್ ಹೇಳೋದಕ್ಕೆ ಬಸ್ ನಿಂತ್ಕೊಂತು ಅಂತ ಹೇಳಿ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅದು ಒಂಥರ ಅನ್ನಿಸ್ತು ನನಗೆ, ನನ್ನ ಮಗಳು ಮೈಂಡ್ಸೆಟ್ ಹೇಗಿದೆ ಅಂತ. ಅದಾದಮೇಲೆ ಇಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರ ಸ್ಟಾಪ್ ನಮ್ಮದು ಬಂತು ಇಳ್ಕೊಂಡು. ಸೊ ಅಲ್ಲಿಂದ ನಾವು ಹೋಗಬೇಕಾಗಿರೋ ಪ್ಲೇಸಿಗೆ ಆಟೋದಲ್ಲಿ ಹೋಗಬೇಕಿತ್ತು. ಯಾಕೆಂತ ಹೇಳಿದ್ರೆ ನಾವು ಗಾಡಿ ಬಂದಿರಲಿಲ್ಲ, ಟೂ ವೀಲರ್ ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಆಟೋ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಬೇಕಾಗಿರೋ ಪ್ಲೇಸಿಗೆ ಹೊರಡುವಾಗ ನನ್ನ ಮಗಳು ಹೇಳ್ತಾ ಇದ್ಲು, ಅವಳು ಫೇವ್ರೇಟ್ ಕಲರಲ್ಲೇ ಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಅವಳಿಗೆ 2 ಕಲರ್ ಇಷ್ಟ. ಆದರೂ ಕೂಡ ನಾವು ಅದನ್ನು ಕನ್ವಿನ್ಸ್ ಮಾಡಿಕೊಂಡು ಅವಳ ಮೈಂಡ್ಸೆಟ್ಟಿಗೆ ಹೇಳ್ತಾ ಇದ್ದೋ. ಅವಳು ಆಲ್ಮೋಸ್ಟ್ ಅಮ್ಮ ನನಗೆ ರೆಡ್ ಕಲರ್ ಬೇಕು, ಅಮ್ಮ ನನಗೆ ರೆಡ್ ಕಲರ್ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅವಳ ಏಜಲ್ಲಿ ನಮಗೆ ಈ ಥರದ್ದೊಂದು ವೆಹಿಕಲ್ ಅಥವಾ ಇನ್ನೇನೋ ಅನ್ನೋದೇ ನಮ್ಮ ಮೈಂಡ್ಸೆಟ್ಟಲ್ಲಿ ಗೊತ್ತೇ ಇಲ್ಲ. ಬಟ್ ಅವಳಿಗೆ 3 ಇಯರ್ಸಿಗೆ ಈ ಕಲರು ಆ ಕಲರು ಅದು ಬೇಕು ಇದು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಸೊ ಅವಳೊಬ್ಳು ಮಗಳು ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಒಂದು ಇಂಟೆನ್ಷನಿಂದ, ಅವಳ ಸೆಕ್ಯೂರಿಟಿಗೋಸ್ಕರ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನು ಅಂತ ಹೇಳಿದ್ರೆ, ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು ನಮಗೆ ಕಾರ್ ಬೇಕು ಅಂತ ಹೇಳಿ. ಅದಕ್ಕೆ ಹೋದ ವರ್ಷ ಅವಳಿಗೆ ಗೋಲ್ಡನ್ನು ಪ್ರೆಸೆಂಟ್ ಮಾಡಿದ್ದೆ ಸೆಕೆಂಡ್ ಇಯರ್ ಬರ್ತ್ಡೇಗೆ. ಈ ವರ್ಷ ಏನೂ ಕೂಡ ಅವಳಿಗೆ ಬರ್ತ್ಡೇಗೆ ಸೆಲೆಬ್ರೇಷನ್ಗೆ ಅಥವಾ ಏನೇ ಆಗಲಿ ಗಿಫ್ಟು ಅಂತ ಹೇಳಿ ಕೊಟ್ಟಿರಲಿಲ್ಲ. ಸೊ ಈ ವರ್ಷ ಫೈನಲ್ ಆಗಿ ಒಂದು ಹಬ್ಬ ಮಾಡಿದ್ದು ಅಷ್ಟೇ. ಅದಾದಮೇಲೆ ಅವಳಿಗೆ ಏನೂ ಕೂಡ ಗಿಫ್ಟ್ ಮಾಡಿರಲಿಲ್ಲ. ಅವಳ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಒಂದು ಕಾರ್ ಬೇಕು ಅಂತ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ನಾನು ಎಲ್ಲಾದರೂ ಹೋಗಬೇಕಾಗಿರತ್ತೆ, ಬರಬೇಕಾಗಿರತ್ತೆ ಡ್ಯೂಟಿ, ಅಥವಾ ಇನ್ನೆಲ್ಲೋ ಹೋಗಬೇಕು, ಪಾಪ ಕರ್ಕೊಂಡು ಕತ್ತಲೆ ಮಳೆ ಬಿಸಿಲು ಇದರಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನನಗೂ ತುಂಬ ಬೇಜಾರಾಗ್ತಾಯಿತ್ತು, ನಮ್ಮ ಮನೆಯವ್ರಿಗೂ ತುಂಬ ಬೇಜಾರಾಗ್ತಾಯಿತ್ತು. ಸೊ ಇಬ್ಬರು ಸೇರಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ, ಬೇಕು ಅಂತ ಹೇಳಿ. ಪಾಪ ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವಿಲ್ಲಿ ಬಂದು ಇಳಿದಿರುವಂಥದ್ದು ಟಾಟಾ. ನಾವು ಕೂಡ ಟಾಟಾ ಫ್ಯಾಮಿಲಿ ಆಗಬೇಕು ಅಂತ ಹೇಳಿ ಇಲ್ಲಿ ಟಾಟಾ ಶೋರೂಮ್ಗೆ ನಾವು ಬಂದಿದ್ದೀವಿ. ಬಲ್ಲಾಳ್ ಸರ್ಕಲಲ್ಲಿರುವಂತಹ ಅರಸು ಟಾಟಾ ಮೋಟಾರ್ಸ್ಗೆ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ನನ್ನ ತಮ್ಮನ ಫ್ರೆಂಡು, ಇವನ್ ಅವನು ಕೂಡ ನನ್ನ ತಮ್ಮನೇ.
ಸೊ ಅವ್ನು ಇಲ್ಲಿ ವರ್ಕ್ ಮಾಡ್ತಾ ಇರೋ ವಿಚಾರನೇ ನಮಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನನ್ನ ತಮ್ಮ ರೆಫರ್ ಮಾಡ್ದ, ಈ ಥರ ಅವನು ಹೇಮಂತ್ ಅಂತ ಹೇಳಿ ಅವ್ರ ಹೆಸರು, ಇಲ್ಲಿದ್ದಾರೆ ಅಂತ. ನಿಜವಾಗ್ಲೂ ತುಂಬ ನೀಟಾಗಿ ಕಸ್ಟಮರ್ಸ್ನ ರಿಸೀವ್ ಮಾಡ್ತಾರೆ. ಅವರ ಏನು ಟಾಕಿಂಗ್ ವೇ ಇದೆಲ್ಲ ತುಂಬ ನಮಗೆ ಖುಷಿ ಆಯಿತು. ಸೊ ಹಾಗಾಗಿ ನಾವಿಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಫೈನಲ್ ಆಗಿತ್ತು. ಒಂದು ತಿಂಗಳಿಂದ ನಾವು ಇದನ್ನು ಫೈನಲ್ ಮಾಡಬೇಕು ಅಂದ್ಕೊಂಡು ಇವತ್ತು ಅದನ್ನು ರಿಸೀವ್ ಮಾಡಿದ್ದೀವಿ. ಈ ವರ್ಷದ 3ನೇ ವರ್ಷಕ್ಕೆ ಅವಳ ಗಿಫ್ಟ್ ಇದು. ಸೊ ಒಳಗಡೆ ಶೋರೂಮ್ಗೆ ಹೋದೋ, ಇಲ್ಲಿ ಅರೌಂಡ್ ನಾವು 5:30 ಅರೌಂಡ್ ಅಂತ ಅನ್ಕೊಬೋದು ರೀಚ್ ಆದಾಗ. ಇಲ್ಲಿ ಹೋದೋ, ಬಟ್ ಅಲ್ಲಿ ಪ್ರೊಸೆಸಿಂಗ್ ಅನ್ನೋದು ಕೆಲವೊಂದಿರುತ್ತೆ. ಅದು ಪ್ರೊಸೆಸಿಂಗ್ ಆಗೋವರೆಗೂ ಅವ್ರು ಕೂಡ ನಮಗೆ ಆ ಪ್ರಾಡಕ್ಟನ್ನು ಕೊಡಲೂ ಇಲ್ಲ, ತೋರಿಸ್ಲೂ ಇಲ್ಲ. ಸೊ ವೆಯ್ಟ್ ಮಾಡ್ತಾ ಕೂತಿದ್ದೋ. ಸೊ ವೆಯ್ಟ್ ಮಾಡಬೇಕಾದ್ರೆ ಒಂದಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಶೋರೂಮ್ ಒಳಗಡೆ ಇರುವಂತಹ ಎನ್ವೈರ್ನ್ಮೆಂಟು ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದೆ ಕೂಡ. ನೋಡಿ ನನ್ನ ಮಗಳು ಅಲ್ಲೇ ಕೂಡ ಆಟ ಆಡ್ತಾ ಇದ್ಲು. ಅದ್ರ ಜೊತೆಗೆ ಇಲ್ಲಿ ಯಾರೇ ಕಾರನ್ನು ರಿಸೀವ್ ಮಾಡಿದ್ರು ಒಂದು ಕೇಕನ್ನು ಅವರು ಕಟ್ ಮಾಡಿಸ್ತಾರೆ. ಸೊ ಅದು ಕೂಡ ತುಂಬ ಖುಷಿ ಆಯಿತು. ನಾವು ಹೋಗಿ ಕೂತ್ಕೊಂಡ್ಮೇಲೆ 4-5 ಕಾರನ್ನು ಅವರು ಸೇಲ್ ಮಾಡಿದ್ರು. ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಪ್ರೆಸೆಂಟ್ ರನ್ನಿಂಗಲ್ಲಿರುವಂತಹ ಟಾಟಾ ಮೋಟಾರ್ಸ್ಗಳು ಯಾವ್ದ್ಯಾವುದು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಅಂತ ಬಂದಾಗ ಟಾಟಾ, ಯಾಕೆ ಅಂತ ಹೇಳಿದ್ರೆ ವೆಹಿಕಲ್ಸ್ಗಳು ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಒಂದು ಸೆಕ್ಯೂರಿಟಿ, ಕಂಫರ್ಟಬಲ್ ಅಂತ ಹೇಳಿದ್ರೆ ಟಾಟಾ ಅಂತ ಹೇಳಿ ಹೇಳ್ಬೋದು. ಸೊ ಇನ್ನೂ ನಮಗೆ ಪ್ರಾಡಕ್ಟನ್ನು ಕೊಟ್ಟಿರಲಿಲ್ಲ. ಅದಕ್ಕೂ ಮುಂಚೆ ನನ್ನ ಮಗಳು ಯಾರೋ ಕಾರನ್ನು ರಿಸೀವ್ ಮಾಡಿದಾಗ ಕೇಕ್ ಕಟ್ ಮಾಡಿದ್ದಕ್ಕೆ ನನಗೂ ಬೇಕು ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ. ಅವನು ಕೂಡ ತರಕಾರಿ ತೊಗೊಂಡು ಹೋಗಬೇಕಿತ್ತು ಪಾಂಡವಪುರಕ್ಕೆ ಅಂತ ಹೇಳಿ. ಅವನು ಎವ್ರಿ ಡೇ ಬರ್ತಾನೆ ಮೈಸೂರಿಗೆ. ಸೊ ಅವನು ಬಂದು ಅವ್ನು ತರಕಾರಿ ತೊಗೊಂಡು ಜೊತೆಗೆ ನಮ್ಮನ್ನು ಅದನ್ನು ಬರ್ತೀನಿ ಅಂತ ಹೇಳಿದ್ದ ಓಪನಿಂಗಿಗೆ. ಸೊ ಹಾಗಾಗಿ ಅವಳಿಗೆ ಕೇಕ್ ಬೇಕು ಅಂತ 2 ಅಂಗಡಿ ಹುಡುಕಿದ್ರು ಸಿಗದೇನೆ 3ನೇ ಸಲಿಗೆ ಹೋಗಿ ಗಾಡಿ ತೊಗೊಂಡು ಹೋಗಿ ಅವಳಿಗೆ ಕೇಕ್ ತಂದುಕೊಟ್ಟ. ಸೊ ತಿಂತಾಯಿದ್ರು. ಅದಾದಮೇಲೆ ಹೇಮಂತ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೋ. ಅಷ್ಟೊತ್ತಿಗೆ ಹೇಮಂತ್ ಅವ್ರು ಬಂದರು. ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲೂ ಕಲರ್ ಶರ್ಟಲ್ಲಿ ಕೂತಿರೋರೆ ಈ ಟಾಟಾ ಮೋಟರ್ಸಲ್ಲಿ ವರ್ಕ್ ಮಾಡುವಂಥ ಹೇಮಂತು. ವೆರಿ ಕಂಫರ್ಟಬಲ್ ಎಂಪ್ಲಾಯಿ ಅಂತ ಹೇಳ್ಬೋದು. ಇಲ್ಲಿ ನನ್ನ ತಮ್ಮ ವ್ಲಾಗಿಗೆ ವಿಡಿಯೋ ಶೂಟ್ ಮಾಡ್ತೀನಿ ಅಂದರೆ, ನಾನು ಶೇವಿಂಗ್ ಮಾಡಿಸಿಲ್ಲ ಅಥವಾ ನಾನು ಕಟಿಂಗ್ ಮಾಡಿಸಿಲ್ಲ, ನಾನು ಹೇಗಿದ್ದೀನಿ ಹಾಗೆ ಬಂದಿದ್ದೀನಿ ಅಂತ ಜೋಕ್ ಮಾಡ್ತಾಯಿದ್ದ. ಅದಕ್ಕೆ ನೀನು ಹೇಗಿದ್ರು ಹಾಗೆ ಚೆನ್ನಾಗಿದೆಯಾ ಅಂತ ಹೇಳಿ ನಾನು ಹೇಳಿದೆ ಅವನಿಗೆ. ಸೊ ಇಲ್ಲಿ ಅವರು ಪೇಪರ್ ಪ್ರೊಸೀಜರ್ಸ್ ಏನೇನಿದೆಯೋ ಅದನ್ನೆಲ್ಲ ನೋಡ್ತಾಯಿದ್ರು. ಸೊ ಪ್ರೊಸೀಜರ್ಸ್ನೆಲ್ಲ ಮುಗಿಸಿದ್ಮೇಲೆ ನಮಗೂ ಕೂಡ ಒಂದು ಕೇಕ್ ಕೊಟ್ಟರು. ನನ್ನ ಮಗಳು ತುಂಬ ಅಂದರೆ ತುಂಬ ಖುಷಿಯಾಗಿ ಕೇಕ್ ಕಟ್ ಮಾಡೋದಕ್ಕೆ ಮುಂದೆ ಹೋದ್ಲು. ಇಲ್ಲಿ ನೋಡ್ಬೋದು, ನಮ್ಮ ಹಿಂದೆ ತುಂಬ ಕಾರ್ಗಳಿದೆ. ಸೊ ಯಾರೆಲ್ಲ ಕಾರ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರೋ, ಲೈಫಲ್ಲಿ ಒಂದೇ ಸಲ ತೊಗೊಳ್ಳುವಂಥದ್ದು. ಆದಷ್ಟು ಸೆಕ್ಯೂರಿಟಿಗೋಸ್ಕರ ಫಸ್ಟ್ ಹ್ಯಾಂಡನ್ನೇ ತೊಗೊಳ್ಳಿ. ಸ್ವಲ್ಪ ರಿಸ್ಕ್ ಆಗ್ಬೋದು, ಕಷ್ಟಪಟ್ಟು ದುಡಿದ್ರೆ ಇಷ್ಟಪಟ್ಟು ಜೀವನ ಮಾಡ್ಬೋದು. ಆಮೇಲೆ ಸೆಕೆಂಡ್ ಅಂತ ಬಂದಾಗ ಪ್ರಾಬ್ಲಮ್ಸ್ಗಳಾದಾಗ ಅದು ಇನ್ನೊಂಥರ ಆಗುತ್ತೆ. ಅದ್ರ ಬದಲು ಇದಾದರೆ ಒಂದು ಸೆಕ್ಯೂರಿಟಿನೂ ಇರುತ್ತೆ, ನಮಗೂ ನಮ್ಮದು ಅನ್ನೋ ಫೀಲ್ ಕೂಡ ಚೆನ್ನಾಗಿರುತ್ತೆ. ಸೊ ನಮಗೂ ಕೂಡ ಆ ಫೀಲ್ ಅನ್ನಿಸ್ತು. ಈಗಲೂ ಕೂಡ ಅದನ್ನು ಇಮ್ಯಾಜಿನ್ ಮಾಡಿಕೊಂಡ್ರು ನಾವು ತೊಗೊಂಡ್ವಾ ಅಂತ ಅನ್ನಿಸ್ತಾಯಿತ್ತು. ಬಟ್ ವಿ ಆರ್ ರಿಸೀವ್ಡ್ ಅಂತ ಹೇಳ್ಬೋದು. ಇವತ್ತು ನಾವು ರಿಸೀವ್ ಮಾಡಿರುವಂಥ ಈ ಕಾರನ್ನು ನಿಮಗೆ ತೋರಿಸ್ತೀನಿ ಕೂಡ ಯಾವುದು ಅಂತ ಹೇಳಿ. ಅದಕ್ಕೂ ಮುಂಚೆ ಕೇಕನ್ನು ಎಲ್ಲರೂ ಯಾರು ರಿಸೀವ್ ಮಾಡ್ತಾರೋ ಅವ್ರಿಗೆಲ್ಲ ಫ್ಯಾಮಿಲಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಹ್ಯಾಪಿ ಕನ್ಸ್ಯೂಮರ್ ಅಂತ ಹೇಳಿ ತಗೊಂಡು ಅವ್ರಿಗೆ ಒಂದು ಕೇಕನ್ನು ಕಟ್ ಮಾಡ್ತಾರೆ. ಸೊ ನನ್ನ ಮಗಳು ಕೂಡ ಅವಳಿಗೆ ಮೊದಲೇ ಅವಳ ಬರ್ತಡೇ ಬಂತು ಅಂದರೆ ತಿಂಗಳೆಲ್ಲ ಕೇಕ್ ಕಟ್ ಮಾಡಿರ್ತಾಳೆ. ಅವಳಿಗೆ ಆ ಮೆಮೊರೀಸಿಂದ ನಾನು ಕೇಕ್ ಮಾಡ್ತೀನಿ ಅನ್ನೋ ಅವಳು ಖುಷಿಯಾಗಿ ಕಟ್ ಮಾಡಬೇಕು ಅಂತ ಹೇಳಿ ಕೂತಿದ್ಲು. ಸೊ ಅದಾದಮೇಲೆ ನಾವು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಹೊರಟು ಕೇಕ್ ಕಟ್ ಮಾಡಿಬಿಡೋಣ. ಯಾಕೆಂದರೆ ಅರೌಂಡ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ತುಂಬ ಕತ್ಲೆ ಬೇರೆ ಆಗಿತ್ತು. ಮನೆಗೆ ಹೋಗಬೇಕಿತ್ತು ರಿಟರ್ನು, ಬೆಳಗ್ಗೆ ಮತ್ತೆ ಡ್ಯೂಟಿಗೆ ಹೋಗಬೇಕು ಅನ್ನೋ ಇಂಟೆನ್ಷನ್ ಮೈಂಡ್ ಸೆಟ್ಟಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ಬೇಗ ಹೋಗೋಣ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ಕೇಕನ್ನು ಕಟ್ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ವಿ. ನನ್ನ ಮಗಳು ಅವಳು ಫೀಲ್ ಲೈಕ್ ಎ ಬರ್ತ್ಡೇ ಅಂತ ಅವಳಿಗೆ ಅನ್ನಿಸ್ತು. ಸೊ ಒನ್ಸ್ ಅಗೇನ್ ಇನ್ನೊಂದ್ಸಲಿ ಅವಳಿಗೆ ಹ್ಯಾಪಿ ಬರ್ಡೇ ಹೇಳ್ತೀವಿ. ಯಾಕೆಂದರೆ 1 ತಿಂಗಳಾಗಿದೆ ಕರೆಕ್ಟಾಗಿ ಅವಳಿಗೆ. 3 ವರ್ಷದ ಮೇಲೆ
ಆದಮೇಲೆ 1 ತಿಂಗಳು ಕಂಪ್ಲೀಟ್ ಆಗಿದೆ ಕರೆಕ್ಟಾಗಿ. ಸೊ ಆ 1 ತಿಂಗಳ ಸೆಲೆಬ್ರೇಷನ್ಗೆ ಜೊತೆಗೆ ಅವಳಿಗೆ 3 ವರ್ಷದ್ದು ಗಿಫ್ಟ್ ಅಂತ ಹೇಳ್ಬೋದು. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಧೃತಿ, ತುಂಬ 1 ತಿಂಗಳು ಲೇಟಾಗಿ ನಿನಗೆ ಗಿಫ್ಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ದ. ಈ ಒಂದು ಕೇಕನ್ನು ಕಟ್ ಮಾಡಿದ್ದೀವಿ. ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಎಂಪ್ಲಾಯೀಸ್ ಹೊರಟೋಗಿದ್ರು. ಇನ್ ಕೇಸ್ ಆ ಎಂಪ್ಲಾಯೀಸ್ ಯಾರೂ ಹೋಗಿಲ್ಲ ಅಂದಿದ್ರೆ ಆ ಕೇಕ್ ಆ ಎಂಪ್ಲಾಯೀಸಿಗೆ ಕೊಡ್ತಾಯಿದ್ದೋ. ಬಟ್ ಯಾರೂ ಎಂಪ್ಲಾಯೀಸ್ ಇಲ್ಲದೇ ಇರೋದ್ರಿಂದ ಅದನ್ನು ಪ್ಯಾಕ್ ಮಾಡಿಸೋವಂಥ ಕೆಲಸ ಆಯಿತು. ಅಲ್ಲ, ನಮಗಂತೂ ಅದನ್ನು ಪ್ಯಾಕ್ ಮಾಡೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ. ನಮ್ಮ ಮನೆಯವ್ರು ಅಲ್ಲೇ ಎಂಪ್ಲಾಯೀಸಿಗೆ ಕೊಡೋಣ, ಅವರು ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್ ಅಂತ ಹೇಳಿ, ಅಥವಾ ಒಂದು ಫ್ಯಾಮಿಲಿ ಅಂತ ಹೇಳಿ ಅಂತ ಹೇಳ್ತಾಯಿದ್ರು. ಅಷ್ಟು ಅವ್ರು ಪ್ಯಾಕ್ ಮಾಡಿಸ್ಕೊಂಡು ಕಾರನ್ನು ಓಪನ್ ಮಾಡೋಣ ಅಂತ ಹೇಳಿ, ಅಥವಾ ಅದನ್ನು ನೋಡೋಣ ಅಂತ ಹೇಳಿ ಶೋರೂಮ್ ಮುಂದೆ ಬಂದು ಮತ್ತೆ ಪೇಪರ್ಸ್ ಅದನ್ನೆಲ್ಲ ತೊಗೊಂಡು ಬಂದು ಕಾಯ್ತಾಯಿದ್ದೋ. ಅಷ್ಟೊತ್ತಿಗೆ ಕಾರು ರೆಡಿ ಆಯಿತು. ಸೊ ನಮ್ಮ ಕನಸಿನ ಕಾರು ನಮ್ಮ ಕಣ್ಮುಂದೆ ಬಂದು ನಿಂತಿದೆ. ನೀವು ನೋಡ್ಬೋದು, ಇದು ಟಾಟಾ ಪಂಚನ್ನ ನಾವು ರಿಸೀವ್ ಮಾಡಿದ್ದೀವಿ ವೈಟ್ ಕಲರಲ್ಲಿ. ನಿಜವಾಗ್ಲೂ ಒಂದು ಕಡೆ ಇದು ಕನಸ ಅಂತ ಅನ್ನಿಸ್ತಾಯಿತ್ತು, ಬಟ್ ಕನಸಲ್ಲ, ಅದು ನಿಜ ಅಂತ ಅನ್ನಿಸ್ತು. ಟಾಟಾ ಪಂಚನ್ನ ನಾವಿವತ್ತು ರಿಸೀವ್ ಮಾಡಿದ್ದೀವಿ. ಲೈಫಲ್ಲಿ ಇವತ್ತಿನ ಜನ್ರೇಷನ್ಗೆ ಇಟ್ ಈಸ್ ಎ ಬೇಸಿಕ್ ಅಂತ ಹೇಳ್ಬೋದು. ಸೆಕ್ಯುರಿಟಿ ಪರ್ಪಸ್ಸಿಗೋಸ್ಕರ ಅಥವಾ ಎಲ್ಲರಿಗೂ ಅಷ್ಟೇ ಇದು ಒಂದು ಬೇಸಿಕ್ ಅಂತ ಹೇಳಿ ನನ್ನ ಅನಿಸಿಕೆ. ಸೊ ಇವತ್ತು ನಾವು ಟಾಟಾ ಪಂಚನ್ನ ರಿಸೀವ್ ಮಾಡಿದ್ದೀವಿ, ಸನ್ರೂಫ್ ಇರುವಂಥದ್ದು. ಯಾರಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ರೆಡಿ ಇವನ್ ಅಲ್ಲಿರೋ ಎಂಪ್ಲಾಯೀಸ್ ಕೂಡ ಎಲ್ಲರೂ ಹೇಳ್ತಾಯಿದ್ರು, ದೊಡ್ಡವ್ರಿಗೆ ಖುಷಿ ಆಗಬೇಕು, ತುಂಬ ಖುಷಿ ಪಡ್ತಾ ಇರುವಂಥದ್ದು ನಿಮ್ಮ ಮಗಳು ಅಂತ ಹೇಳ್ತಾಯಿದ್ರು. ಸೊ ಅವಳಿಗೋಸ್ಕರ ತೊಗೊಂಡಿರುವಂಥದ್ದು ಇದು. ಫೈನಲಿ ನೋಡಿ, ನನ್ನ ಮಗಳು ಕೈ ಕಟ್ಟೆ ಹಾಕ್ಕೊಂಡು ನಿಂತಿದ್ದಾಳೆ. ಒಂಥರ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಇದು ನಮ್ಮ ತಂದೆ ತಾಯಿಯ ಆಶೀರ್ವಾದ ಆಗಿರ್ಬೋದು, ನಮ್ಮನ್ನು ಹರಿಸುವಂತಹ, ಮನಸಾರೆ ಹರಿಸುವಂಥವರ ಆಶೀರ್ವಾದದಿಂದ ನಾವು ಇದನ್ನೆಲ್ಲ ನಮ್ಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಕಾರನ್ನು ರಿಸೀವ್ ಮಾಡಿದ ತಕ್ಷಣ ನಾನು ಬಂದಿದ್ದು ನನ್ನ ತಂದೆ ಅಂತ ಹೇಳಿದ್ರೆ ಗುರುಗಳಾದಂಥ ರಾಘವೇಂದ್ರ ಸನ್ನಿಧಿಗೆ ನಾನು ಬಂದೆ. ಯಾಕೆ ಅಂತ ಹೇಳಿದ್ರೆ, ನಾನು ನಂಬುವಂತಹ, ದೃಢವಾಗಿ ನಂಬುವಂತಹ ದೇವರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿ ಒಬ್ಬರೇ. ನಾನಿಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಜೀವನ ಮಾಡ್ತಾ ಇರೋಳು ನಾನಾಗಿರ್ತೀನಿ. ಸೊ ಹಾಗಾಗಿ ಅದಕ್ಕೆ ಅವರ ಆಶೀರ್ವಾದ ಇದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊದಲು ನಾವು ಬಂದಿದ್ದು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿಗೆ ಬಂದು ಅಲ್ಲಿಯ ಪೂಜೆನ ಮುಗಿಸಿ, ಕಾರು ಈ ರೀತಿಯಾಗಿದೆ, ಪೂಜೆ ಮುಗಿಸ್ಕೊಂಡು ಹೊರಟೋ ನಾವು ಕೂಡ. ಅದಾದಮೇಲೆ ಆಲ್ಮೋಸ್ಟ್ ಯಾರಿಗೆಲ್ಲ ಗೊತ್ತಿದೆಯೋ ಟಾಟಾ ಪಂಚ್ ಬಗ್ಗೆ, ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ಪರ್ಚೇಸ್ ಮಾಡಿದ್ರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಒಂದು ಐಡಿಯಾಸ್ಗಳು ಕೂಡ ಹೇಳ್ತಾಯಿದ್ರು. ನಾರ್ಮಲಾಗಿ ಅವರೆಲ್ಲ ಏನೋ ಎಕ್ಸ್ಪ್ಲೈನ್ ಮಾಡುವಂಥದ್ದು ಅವರ ಡ್ಯೂಟಿ ಆಗಿರುತ್ತೆ. ಸೊ ಅದನ್ನು ಆ ಕೆಲಸ ಮಾಡ್ತಾಯಿದ್ರು. ನಾನು ಕೂಡ ಒಂದಷ್ಟು ವ್ಲಾಗ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ವೀಡಿಯೋಸ್ಗಳನ್ನ ಮಾಡ್ಕೊತಾ ಇದ್ದೆ. ಅದಾದಮೇಲೆ ನಾವು ಅಲ್ಲಿಂದ ಹೊಟ್ಟೆ ತುಂಬ ಹಶ್ವಾಗಿತ್ತು ಅಂತ ಹೇಳಿ ತುಂಬ ಮಳೆ. ಅದಾದಮೇಲೆ ನನ್ನ ಮಗಳು ಊಟಕ್ಕೆ ಏನು ಬೇಕು ಅಂದರೆ, ನಾವೆಲ್ಲ ವೆಜ್ ತಿನ್ನೋಣ ಅಂದರೆ ಅವಳು ನಾನ್ ವೆಜ್ಜನ್ನು ಪ್ರಿಫರ್ ಮಾಡಿದ್ಲು. ಸೊ ಹಾಗಾಗಿ ನನ್ನ ಮಗಳು ಏನು ಹೇಳ್ತಾಳೋ ಅದೇ ನಮಗೂ ಬೇಕು ಅಂತ ಅನಿಸುತ್ತೆ. ಸೊ ಅವಳಿಗೆ ಕೇಳಿದ್ದನ್ನು ಇಲ್ಲ ಅಂತ ಅನ್ಲಿಕ್ಕೆ ನಮಗೂ ಮನಸ್ಸಾಗಲಿಲ್ಲ. ಅವಳು ಏನೇನು ಹೇಳಿದ್ಲೋ ಅದನ್ನೆಲ್ಲ ಆರ್ಡ್ರ್ ಮಾಡಿ ತರಿಸಿ ಹೊಟ್ಟೆ ತುಂಬ ಊಟ ಮಾಡ್ದೋ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಬಾಯ್.